ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತು ಒಳ್ಳೆ ಟೇಸ್ಟ್ ನುಗ್ಗೆಕಾಯಿ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಈರುಳ್ಳಿ ಮತ್ತು ನುಗ್ಗೆಕಾಯಿ ಟೊಮೊಟೊ ತಂದಿದ್ದೀನಿ. ನುಗ್ಗೆಕಾಯಿ ಎಳೆವಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಪ್ಯಾನ್ ಇಟ್ಟು ಅದಕ್ಕೆ ಆಯಿಲ್ ಹಾಕಿದ್ದೀನಿ. ಹಾಕಿದ್ಮೇಲೆ ಒಂದು ಸ್ವಲ್ಪ ಜೀರಿಗೆ, ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ ಒಗ್ಗರಣೆಗೆ ಇದಕ್ಕೆ ಹಾಕ್ತಾಯಿದ್ದೀನಿ. ಈರುಳ್ಳಿ ನಮಗೆ ಚೆನ್ನಾಗಿ ಬೇಯಬೇಕು. ಇದರೊಳಗೆ ಒಗ್ಗರಣೆ ಬೆಂದ ಮೇಲೆ ಎಳೆ ನುಗ್ಗೆಕಾಯಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೂಪರ್ ಟೇಸ್ಟ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೀವು. ಇದಕ್ಕೆ ಸ್ವಲ್ಪ ಇವಾಗ ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಿದ್ಮೇಲೆ ಕಂಪಲ್ಸರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದು ಕೂಡ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡ್ತಾ ಮಾಡ್ತಾ ನಿಮಗೆ ಈರುಳ್ಳಿ ಏನಿದೆಯಲ್ಲ ಅದು ರೆಡ್ಡಿಶಾಗಿ ಕನ್ವರ್ಟ್ ಆಗುತ್ತೆ. ಅದಾದಮೇಲೆ ನೀವಿಲ್ಲಿ ಏನು ನಾವು ನುಗ್ಗೆಕಾಯಿ ಇಟ್ಟಿರ್ತೀವಲ್ಲ, ನುಗ್ಗೆಕಾಯಿ ಕಟ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನು ಕೂಡ ತಗೋಬೇಕಿಲ್ಲಿ. ಇದನ್ನು ಇನ್ನೂ ಫ್ರೈ ಮಾಡ್ಕೋಬೇಕು. ಅದೇ ಇದಕ್ಕೆ ಹೇಳಿದ್ರಲ್ಲ ನಾನು ನಿಮಗೆ, ಕೆಂಪು ಬಣ್ಣಕ್ಕೆ ಇದು ಈರುಳ್ಳಿ ಟರ್ನ್ ಆಗಬೇಕು ನಮಗೆ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು ನಾವು. ಫ್ರೈ ಮಾಡಿದ್ಮೇಲೆ ನಾವು ಈ ನುಗ್ಗೆಕಾಯಿನ ತೊಳೆದು ಇಟ್ಬಿಟ್ಟು ಇದ್ರೊಳಗೆ ಹಾಕಬೇಕು. ಎಳೆ ನುಗ್ಗೆಕಾಯಿ ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ. ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ ಇದು. ಇಷ್ಟೆಷ್ಟು ನೀವು ಸ್ವಲ್ಪ ನಮ್ಗೆ ಹೆಂಗೆ ನಿಮ್ಗೆ ಗೊತ್ತಲ್ಲ ನುಗ್ಗೆಕಾಯಿ ಯಾವ ರೀತಿ ಕಟ್ ಮಾಡ್ಬೇಕಂತ, ಆ ರೀತಿ ಕಟ್ ಮಾಡಿಬಿಟ್ಟು ಅದರೊಳಗೆ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಸೈಡ್ ಟ್ರೈ ಮಾಡಿ. ಏನಿದು ನಿಮಗೆ ಗೊಜ್ಜು ಗ್ರೇವಿ ಥರ ಆಗೋಲ್ಲ, ನಾವೇನು ಚಿಕನ್ ಫ್ರೈ ಮಾಡ್ತೀವಲ್ಲ ಆ ಥರ ನುಗ್ಗೆಕಾಯಿ ಫ್ರೈ ಆಗುತ್ತಿದ್ದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಗ್ಗರಣೆಗೆ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಟೊಮೊಟೊ ಏನು ಹಚ್ಚಿಟ್ಟಿರ್ತೀವಲ್ಲ, ಟೊಮೊಟೊನ ಇಲ್ಲಿ 2 ಟೊಮೊಟೊ ತಗೊಂಡಿದ್ದೀನಿ. ಆ ಟೊಮೊಟೊ ಕೂಡ ಇದ್ರೊಳಗೆ ಹಾಕಬೇಕು ನಾವು. ಈರುಳ್ಳಿ ದಪ್ಪನಾಗಿ ಹಚ್ಚಿಟ್ಟಿದ್ರೆ ನಿಮಗೇನಪ್ಪ ಅಂದರೆ ಒಗ್ಗರಣೆಗೆ ತಿಂತ ಗೊಜ್ಜು ಚೆನ್ನಾಗಿರುತ್ತೆ, ಜೊತೆ ಬಾಯಿಗೆ ಸಿಗ್ತಾ ಇರುತ್ತೆ. ಈ ಟೊಮೊಟೊ ನೋಡಿ, ಇವಾಗ ಟೊಮೊಟೊ ಹಾಕಿದ್ದೀನಿ. ಅದನ್ನು ಕೂಡ ಬೇಯಿಸ್ಬೇಕು ನಾವು. ಇದರೊಳಗೆ ಸಾಫ್ಟ್ನೆಸ್ ಆಗುತ್ತೆ. ಟೊಮೊಟೊ ಸಾಫ್ಟ್ನೆಸ್ ಆಗಬೇಕು ಮತ್ತು ನುಗ್ಗೆಕಾಯಿಗೆ ಉಪ್ಪಿಡಬೇಕು ಅಂದರೆ ಇವಾಗಲೇ ನಾವು ಇದಕ್ಕೆ ಟೊಮೊಟೊ ಹಾಕಿದ್ಮೇಲೆ ಉಪ್ಪು ಹಾಕಬೇಕಾಗತ್ತೆ. ಆವಾಗ ನಿಮ್ಗೆ ಟೊಮೊಟೊ ಸಾಫ್ಟ್ ಆಗುತ್ತೆ ಮತ್ತು ನುಗ್ಗೆಕಾಯಿಗೆ ಕೂಡ ಉಪ್ಪಿಡುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ. ನುಗ್ಗೆಕಾಯಲ್ಲಿ ಉಪ್ಪಿನ ಅಂಶ ಇರುತ್ತೆ, ನೋಡ್ಕೊಂಡು ಉಪ್ಪು ಹಾಕಿ. ಮತ್ತು ಸ್ವಲ್ಪ ಖಾರ ಪುಡಿ ಹಾಕಬೇಕಾಗತ್ತೆ. ಇವಾಗಲೇ ಖಾರ ಪುಡಿ ಸ್ವಲ್ಪ ಹಾಕಿದ್ದೀನಿ ಅಲ್ಲಿ. ನೀವು ಖಾರ ಯಾವ ರೀತಿ ತಗೊಂತೀರೋ ಆ ರೀತಿ. ಲಾಸ್ಟಿಗೆ ಇಲ್ಲಿ ಮ್ಯಾಗಿ ಮಸಾಲ ಹಾಕಿದ್ದೀನಿ. ಮ್ಯಾಗಿ ಮಸಾಲ ಹಾಕಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಬೇಯಿಸಿದ್ರೆ ನಿಮಗೆ ಇದು ಬೇಯಿಸಿ ಮೆತ್ತಗಾಗೋವರೆಗೂ ಬೇಯಿಸಿದ್ರೆ ನಿಮಗೆ ನುಗ್ಗೆಕಾಯಿ ಫ್ರೈ ರೆಡಿ ಆಗುತ್ತೆ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಈ ಚಾನಲ್ ಇಷ್ಟ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮತ್ತಷ್ಟು ವೀಡಿಯೋಗಳನ್ನ ಹಾಕಿದ್ರೆ ನಾನು ಹಾಕ್ತೀನಿ. ಶೇರ್ ಮಾಡಿ, ಲೈಕ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಸ್ಟಿ ನುಗ್ಗೆಕಾಯಿ ರೆಡಿ ಆಗುತ್ತೆ.